ಹೆಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಚಿತ್ರಾನ್ನ ಅಂದರೆ ಲೆಮನ್ ರೈಸ್ ಮಾಡೋಣ ಅಂದ್ಕೊಂಡು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಅದು ಅಂತ ಗೊತ್ತಾಯ್ತಲ್ವಾ, ನೋಡಿದ್ರಲ್ವಾ. ನೋಡಿ ನಾನಿಲ್ಲಿ ಆಲ್ರೆಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅಂದರೆ ಫಸ್ಟ್ ಬಾಣಲಿ ಇಟ್ಕೊಂಡ್ರೆ ಈರುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ, ಅರಶಿನ, ಜೀರಿಗೆ, 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಕಡಲೆ ಬೀಜ ಮತ್ತು ಕಡಲೆಬೇಳೆ ಇಷ್ಟನ್ನು ತಗೊಂಡಿದ್ದೀನಿ. ಬಾಣಲಿ ಇಟ್ಬಿಟ್ಟು ಒಲೆ ಮೇಲೆ ಬಾಣಲಿ ಇಟ್ಟು ಸ್ವಲ್ಪ ಬಿಸಿ ಆದ ತಕ್ಷಣ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆ, ಕಡಲೆ ಬೀಜ ಹಾಕ್ಕೊಳ್ಳೋಣ. ಈ ಥರ ಅದು ನೀಟಾಗಿ ಸ್ವಲ್ಪ ಕೆಂಪು ರೆಡ್ ಕಲರ್ ಬರೋ ಥರ ನೀಟಾಗಿ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಈ ಥರ ಅಂದರೆ ಅವು ಸೀದೋಗಬಾರ್ದು, ಆ ಥರ ನೀಟಾಗಿ ನೋಡಿ ಯಾವ ಥರ ಅಂತ ಹಾಕಿದೆ ಅಲ್ವಾ. ಸ್ವಲ್ಪ ರೆಡ್ ಕಲರ್ ಆಗಬೇಕು, ಆ ಥರ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ, ಅಂದರೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೋಡಿದ್ರಲ್ವಾ. ಅಂದರೆ ನಾನು ಯಾವ ಥರ ಮಾಡ್ತಿದ್ದೀನೋ ಇದೇ ಥರ ಮಾಡಿಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಲೆಮನ್ ರೈಸ್. ಬೇಕಾದರೆ ಟ್ರೈ ಮಾಡಿ ನೋಡಿ. ಈ ಥರ ಸ್ವಲ್ಪ ರೆಡ್ ಕಲರ್ ಬಂತಲ್ವ, ಬ್ರೌನ್ ಕಲರು. ಇವಾಗ ಒಂಚೂರು ಎಣ್ಣೆ ಎಲ್ಲ ಬಿಡ್ದಂಗೆ ನೀಟಾಗಿ ಎಣ್ಣೆ ತೊಗೊಬಾರ್ದು, ಆ ಥರ ನೀಟಾಗಿ ಸೇರಿಸ್ಕೊಂಡು ನಾವು ಕಡಲೆ ಬೀಜ, ಕಡಲೆಬೇಳೆ ಫುಲ್ ತಗೊಳ್ಳೋಣ. ಮೆಣಸಿನ್ಕಾಯಿ ಫಸ್ಟ್ ಮೆಣಸಿನ್ಕಾಯಿನೇ ಹಾಕಬೇಕು. ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ಮಾಗಿ ನೋಡಿ ಕರ್ಬೇವಿನ ಸೊಪ್ಪು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಕಡಿಮೆ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಾ ಅಲ್ವಾ, ಈ ಥರ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟೆಲ್ಲ. ಇದಕ್ಕೆ ಅರಿಶಿನ ಮತ್ತು ಜೀರಿಗೆ, ಸಾಸಿವೆ ಕೂಡ, ಅರಿಶಿನ ಕೂಡ ನಾನು ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ದೀರಾ ಅಲ್ವಾ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಸಾಫ್ಟ್ ಬರಬೇಕಲ್ವ ಈರುಳ್ಳಿ, ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿ ಹೋಟೆಲಲ್ಲಿ ತಿಂತೀರಲ್ವ ಚಿತ್ರಾನ್ನ, ಚೆನ್ನಾಗಿ ಕಾಣಿಸೋದು ಮತ್ತು ಟೇಸ್ಟಾಗಿ ಮನೆಗೆ ಚೆನ್ನಾಗಿರೋದು ಚಿತ್ರಾನ್ನ ಹಾಗೆ ಅನ್ನೋರಿಗಂತೂ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಈ ಥರ ಸಪ್ರೇಟು ಅನ್ನ ನೀಟಾಗಿ ಸ್ವಲ್ಪ ಉದುದ್ರಾಗಿ ನೀಟಾಗಿ ಮಾಡ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ವ, ಈ ಥರ ನೀಟಾಗಿ ಸ್ವಲ್ಪ ಅದು ಬಿಸಿ ಆಗಲಿ ಅಂತ ಬಿಡೋಣ, ಕುದೀಲಿ ಅದು. ಅದೆಲ್ಲ ನೀಟಾಗಿ ಆಯಿಲ್ ಬಿಟ್ಕೊಬೇಕು, ಆ ಥರ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋಣ. ನೋಡಿ ನಾನು ಸ್ವಲ್ಪ ಅಂದರೆ 2 ನಿಂಬೆಹಣ್ಣು ತೋರಿಸಿದಲ್ಲ, ನಿಂಬೆಹಣ್ಣು ಹಾಕ್ಕೊತಾ ಇಲ್ಲ ನಾನಿಲ್ಲಿ. ಅಂದರೆ 1 ನಿಂಬೆಹಣ್ಣು ಬದಲು 1 ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ನೆನಾಕ್ಬಿಟ್ಟು ಅದು ಹುಳಿ ಬಿಟ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಈ ಥರ ಹುಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕ್ಕೊಂಡಾಗಲೂ ಅಷ್ಟೇ, ಅಥವಾ ನಾವು ಚಿತ್ರಾನ್ನ ಮಾಡಬೇಕಾದ್ರೆ ಟೊಮೊಟೊ ಹಾಕ್ಕೊಂಡ್ರೂ ಅಷ್ಟೇ ಪರವಾಗಿಲ್ಲ. ಅರ್ಧ ಟೊಮೊಟೊ, ಅರ್ಧ ನಿಂಬೆ, ಇದು ಹುಣಸೆ ಹಣ್ಣಿನ ಹುಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ. ಇವಾಗಲೂ ಅಷ್ಟೇ ನಾನು 1 ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. 1 ನಿಂಬೆಹಣ್ಣಲ್ಲಿ 2 ಕೂಡ ಅರ್ಧ ಮಾಡಿ 2 ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2 ನಿಂಬೆಹಣ್ಣಲ್ಲ, ಒಂದೇ ನಿಂಬೆಹಣ್ಣು. 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಹಾಕಿ ಹುಳಿ ಬಿಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ ನೀವು ಹುಳಿ ಬಿಟ್ಕೊಂಡಿದ್ದು. ಈ ಥರ ನೀಟಾಗಿ ಚೆನ್ನಾಗಿ ಹಿಂಡ್ಕೊಂಡು ಇದಕ್ಕೆ ಸ್ವಲ್ಪ ನೋಡಿದ್ರಲ್ವ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತೀರಲ್ವ, ನಿಂಬೆ ಹುಳಿ ಹಾಕಿದ ತಕ್ಷಣ ಆ ಥರ ಚೇಂಜ್ ಆಯಿತು. ಅಂದರೆ ಹೋಟೆಲ್ ಕಡೆ ಎಲ್ಲ ನಿಂಬೆಹಣ್ಣು ಹಾಕ್ತಾರೆ ಅಂತ ಅಂದ್ಕೊಬೇಡಿ, ನಿಂಬೆಹಣ್ಣು ಹಾಕೋದಿಲ್ಲ ಜಾಸ್ತಿ, ಹುಣಸೆ ಹುಳಿ ಹಾಕ್ತಾರೆ. ಹಾಗಾಗಿ ಹುಣಸೆ ಹುಳಿ ಹಾಕ್ದಷ್ಟೇ, ಹುಣಸೆ ಹುಳಿ ಮತ್ತು ಉದ್ದಿನ ಬೇಳೆ ಬರುತ್ತಲ್ಲ, ಕಡಲೆಬೇಳೆ, ಕಡಲೆ ಬೀಜ, ಉದ್ದಿನಬೇಳೆ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕ್ತಾಯಿಲ್ಲ ಅಷ್ಟೇ. ನೋಡಿದ್ರಲ್ವ, ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಹುಣಸೆ ಹುಳಿ, ನಿಂಬೆಹಣ್ಣು ಮತ್ತು ಉಪ್ಪು ಇಷ್ಟು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಎಣ್ಣೆ, ಇದು ಹುಳಿ ಎಲ್ಲ ಹಿಂಡ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಇದು ಮಾಡೋಣ. ಆಮೇಲೆ ನಾವು ಹುರಿದಿಟ್ಕೊಳ್ತಿರುವಂಥ ಕಡಲೆ ಬೀಜ, ಕಡಲೆಬೇಳೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿಟ್ರೆ ಆಯಿತು. ನೋಡಿದ್ರಲ್ವ ಯಾವ ಥರ ಆಯಿತು ಅಂತ. ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲ್ ಚಿತ್ರಾನ್ನ.
ನಿಮಗಂತೂ ಬಾಯಲ್ಲಿಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ, ಆ ಥರ ಇರುತ್ತೆ. ನೋಡಿದ್ರಲ್ವಾ, ನೋಡಿ ಯಾವ ಥರ ಆಗಿದೆ ಕಡಲೆ ಬೀಜ ಎಲ್ಲ. ಅದು ಫಸ್ಟ್ಗಿಂತನೂ ಆದರೆ ಸ್ವಲ್ಪ ಮೆತ್ತಗಾಗಿಬಿಡುತ್ತೆ ಅಂತ ನಾನು ಎತ್ತಿಟ್ಕೊಳ್ತೀನಿ, ಲಾಸ್ಟಲ್ಲಿ ಹಾಕ್ತೀನಿ. ನೋಡಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಏನು ಗೊತ್ತಾ, ಫಸ್ಟು ಕರ್ಬೇವಿನ ಸೊಪ್ಪಿಗಿಂತ ಎಣ್ಣೆಯಲ್ಲಿ ಫಸ್ಟು ಮೆಣಸಿನ್ಕಾಯಿ ಹಾಕಬೇಕು. ಹಂಗಾದ್ರೆ ನೀಟಾಗಿ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಖಾರ ಹತ್ತುತ್ತೆ. ನೋಡ್ತಿದ್ದೀರಲ್ವ, ನಾನು ಕಲಸಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ. ಕಲರ್ ಕೂಡ ಯಾವ ಥರ ಬಂದಿದೆ ನೋಡಿದ್ರಲ್ವಾ. ನಿಮಗೆ ಕಲರ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕಂದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್